ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿಸಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ವಿಜಯಪುರದಲ್ಲಂತೂ ಮನೆಗಳು ಸಂಪೂರ್ಣ ಜಲಾವೃತ ಆಗಿವೆ. ವಿಜಯಪುರದಲ್ಲಿ ಮನೆಗಳು ಜಲಾವೃತ ಆಗಿದ್ದು ನೀರನ್ನ ಹೊರಹಾಕೋದಕ್ಕೆ ಜನ ಹರಸಾಹಸ ಪಡ್ತಿದ್ದಾರೆ. ಲಕ್ಷ್ಮೀನಗರ, ರಾಯಣ್ಣ ಸರ್ಕಲ್ನ 20ಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗಿದೆ. ಕೆರೆ ಪಕ್ಕದ ಮನೆಗಳಿಗೆ ನೀರು ನುಗ್ಗಿ ವೃದ್ಧೆಯೊಬ್ಬರು ಪರದಾಡ್ತಾ ಇದ್ರು. ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ವೃದ್ಧೆಯನ್ನ ಎತ್ಕೊಂಡು ಸುರಕ್ಷಿತ ಸ್ಥಳಕ್ಕೆ ಒಬ್ಬ ಯುವಕ ಕರ್ಕೊಂಡು ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಮನೆಗೆ ನೀರು ನುಗ್ಗಿದ್ದಕ್ಕೆ ಕಣ್ಣೀರು ಹಾಕಿದ್ರು ಆ ವೃದ್ಧೆ. ಆ ಗೋಳಾಟ ನೋಡೋಕ್ಕಾಗ್ತಾ ಇರಲಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ, ಇಲ್ಲ ವಿಪರೀತ ಮಳೆ ಆಗತ್ತೆ, ಇಲ್ಲ ಮಳೆನೇ ಆಗೋದಿಲ್ಲ. 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಜನ ತುಂಬಾ ಪರದಾಡ್ತಿದ್ದಾರೆ. ಆ ಪರಿಸ್ಥಿತಿಯನ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಆ ನೀರಿನ ರಭಸ ಎಷ್ಟಿದೆ ಎಲ್ಲವನ್ನ ನಾವು ಗಮನಿಸಬಹುದು. ಬಹಳ ಕಷ್ಟ ನೋಡಿ. ಚಿಕ್ಕ ಚಿಕ್ಕ ಶೆಡ್ಗಳನ್ನು ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಮಳೆ ನೀರು ಆ ಶೆಡ್ ಒಳಗಡೆ ನುಗ್ಗಿರೋದ್ರಿಂದ ನೋಡಿ, ಒಂದು ಅಜ್ಜಿಯನ್ನ ಎಷ್ಟು ಹುಷಾರಾಗಿ ಕರ್ಕೊಂಡು ಬಂದು ಸುರಕ್ಷಿತ ಸ್ಥಳಕ್ಕೆ ಬಿಡ್ತಾ ಇದ್ದಾರೆ. ಅಜ್ಜಿ ಏನಾದ್ರು ಕೆಳಗೆ ಬಿತ್ತು ಅಂತಂದ್ರೆ ಅಷ್ಟೇ, ಅಜ್ಜಿ ಬೆನ್ನು ಮೂಳೆನೋ ಸೊಂಟದ ಮೂಳೆನೋ ಮುರಿದು ಹೋಗುತ್ತೆ. ಆ ಯುವಕರ ತಂಡ ಆ ವೃದ್ಧೆಯನ್ನ ರಕ್ಷಣೆ ಮಾಡ್ತಾ ಇರೋದು ಒಂದು ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮಾನವೀಯತೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಈಗಿನ ಕಾಲದಲ್ಲಿ ಅಯ್ಯೋ ಯಾರು ಏನಾದ್ರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ಅನ್ನೋರ ಸಂಖ್ಯೆನೇ ಹೆಚ್ಚು. ಇನ್ನು ಮನೆಗಳು ಜಲಾವೃತ ಆಗಿದೆ. ರಸ್ತೆ ಎಲ್ಲ ಒಳ್ಳೆ ನದಿ ಥರ ನೀರು ಹರಿತಾ ಇದೆ. ಮನೆ ಸಂಪೂರ್ಣ ಜಲಾವೃತ ಆಗಿರುವಂಥ ಆ ವಠಾರನೋ ಅದೊಂದು ಏರಿಯಾನೋ ಅದು ಕಂಪ್ಲೀಟ್ ಜಲಾವೃತ ಆಗಿರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ದವಸ ಧಾನ್ಯ ಏನೇನೆಲ್ಲ ಇಟ್ಟಿದ್ರು, ಒಂದು ಸ್ಟೋರ್ ಮಾಡಿಟ್ಟಿದ್ರು, ಅದೆಲ್ಲವೂ ಕೂಡ ನೀರಿಗೆ ಹಾನಿಯಾಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ನಿನ್ನೆ ಸಂಜೆಯಿಂದ ಸುರಿದಂಥ ಮಳೆಯಿಂದ ವಿಜಯಪುರದಲ್ಲಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ನಮ್ಮ ವಿಜಯಪುರ ಪ್ರತಿನಿಧಿ ಸುನಿಲ್ ಭಾಸ್ಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ವಿಜಯಪುರದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ, ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ. ಸದ್ಯ ಈ ಮಳೆಯ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಅಥವಾ ಈ ರೀತಿ ಯಾರಾದರೂ ಸಿಕ್ಕಾಕೊಂಡಿದ್ರೆ ಅವರನ್ನ ಸುರಕ್ಷಿತ ಸ್ಥಳಗಳಿಗೆ ಕಳಿಸ್ಕೊಡೋದಕ್ಕೆ ಅಥವಾ ಅವರನ್ನ ಸುರಕ್ಷಿತ ಸ್ಥಳದಲ್ಲಿ ಇರಿಸೋದಕ್ಕೆ ಜಿಲ್ಲಾಡಳಿತ ಕೂಡ ಯಾವ ರೀತಿ ತಯಾರಾಗಿದೆ ಸುನಿಲ್? ಖಂಡಿತವಾಗೂ ಸಿಂಧೂರ, ಅಂತಂದ್ರೆ ವಿಜಯಪುರ ಜಿಲ್ಲೆ ಭೀಕರ ಬರಪೀಡಿತ ಜಿಲ್ಲೆ ಅಂತಾನೆ ಹಣೆಪಟ್ಟಿ ಕಟ್ಟಿಕೊಂಡಿದೆ. ಈ ಭಾಗದ ಜನರು ಒಮ್ಮೆ ಅತಿವೃಷ್ಟಿಗೆ ತುತ್ತಾದ್ರೆ ಇನ್ನೊಮ್ಮೆ ಅನಾವೃಷ್ಟಿಗೆ ತುತ್ತಾಗುವಂತದ್ದು ಗ್ಯಾರಂಟಿ. ಅತಿ ಮಳೆ ಆದ್ರೂ ಸಮಸ್ಯೆ, ಮಳೆ ಆಗದೇ ಇದ್ರೂ ಈ ಭಾಗದ ಜನರ ಸಮಸ್ಯೆ. ಅದೇ ರೀತಿಯಾಗಿ ನಿನ್ನೆ ಸುರಿದಂತಹ ಧಾರಾಕಾರ ಮಳೆ ಪರಿಣಾಮವಾಗಿ ಬಸವನ ಬಾಗೇವಾಡಿ ಪಟ್ಟಣದ ಲಕ್ಷ್ಮೀನಗರದಲ್ಲಿರುವಂತಹ ಮನೆಗಳು ಜೊತೆಗೆ ರಾಯಣ್ಣ ಸರ್ಕಲ್ ನಲ್ಲಿ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಲ್ಲಿ ಅಲ್ಲಿರುವ ಸುತ್ತಮುತ್ತಲಿರುವಂತಹ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಸುಮಾರು 20ಕ್ಕೂ ಅಧಿಕ ಮನೆಗಳಲ್ಲಿ ಏಕಾಏಕಿಯಾಗಿ ನೀರು ಹೊತ್ತಿರುವಂತಹ ಪರಿಣಾಮವಾಗಿ ಅಲ್ಲಿ ಸಣ್ಣ ಪುಟ್ಟ ಶೆಡ್ಗಳನ್ನ ಹಾಕೊಂಡು ಏನ್ ಜೀವನ ಮಾಡ್ತಾ ಇದ್ರು ಅವರು ರಾತ್ರಿ ಇಡೀ ಜಾಗರಣೆ ಮಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಏಕಾಏಕಿ ಅತಿಯಾದ ಮಳೆ ಬಂದಂತ ಪರಿಣಾಮವಾಗಿ ಅವ್ರ ಮನೆಗಳಲ್ಲಿ ನೀರು ನುಗ್ಗಿ ಅವ್ರ ದವಸ ಧಾನ್ಯಗಳು ಸಹಿತ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂತದ್ದು. ಕೆಲ ಮನೆ ವಯೋವೃದ್ಧರಿದ್ರು, ಅಂತವ್ರನ್ನ ಅಲ್ಲಿದ್ದಂತ ಯುವಕರ ತಂಡ ಅವ್ರನ್ನ ಬೇರೆ ಸ್ಥಳಾಂತರ ಮಾಡುವಂತಕ್ಕೆ ಅವರು ಕೂಡ ಪಟ್ಟವ್ರನ್ನ ಬೇರೆ ಕಡೆ ಸ್ಥಳಾಂತರ ಕೂಡ ಮಾಡಿದ್ರು. ಜೊತೆಗೆ ರಾತ್ರಿ ಅವ್ರು ಅಂದ್ರೆ ನೀರು ಬೇರೆ ಕಡೆ ಪಾಸ್ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಮನೆ ನೀರು ನುಗ್ಗಿದ್ರಿಂದ ಅಲ್ಲೇ ಹತ್ತಿರದ ಒಂದು ಏನು ಮಂಗಲ್ ಕಾರ್ಯಾಲಯ ಇದೆ, ಆ ಮಂಗಲ್ ಕಾರ್ಯಾಲಯ ಅವರಿಗೆ ತಂಗಕ್ಕೆ ಬಿಟ್ಟಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಅಲ್ಲೊಂದು ಕೆರೆ ಇತ್ತು, ಆ ಕೆರೆ ಒತ್ತುವರಿಯಾಗಿದೆ, ಅದೇ ಇದಕ್ಕೆ ಕಾರಣ ಎಂಬ ಆರೋಪ ಕೂಡ ಈಗಷ್ಟೇ ಆ ಭಾಗದ ಲಕ್ಷ್ಮೀನಗರ ನಿವಾಸಿಗಳು ಮಾಡ್ತಾ ಇರೋದು. ಆ ಕೆರೆ ಒತ್ತುವರಿ ಆಗಿದ್ದರಿಂದ ಅದನ್ನ ಕೆರೆಯನ್ನ ಬೇರೆ ರೂಪದಲ್ಲಿ ಮಾರ್ಪಡಿಸ್ತಾರೆ. ಹೀಗಾಗಿ ನಮಗೆ ಈ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ. ಕೆರೆಯಲ್ಲಿ ನೀರು ಏನ್ ನಿಲ್ತಾ ಇತ್ತು ಅದು ನಮ್ಮ ಬಡಾವಣೆಗೆ ನುಗ್ಗಿದೆ ಎಂಬ ಮಾತನ್ನು ಕೂಡ ಆ ಭಾಗದ ಜನರದಾಗಿದೆ. ಈ ವಿಚಾರವಾಗಿ ಈಗಾಗಲೇ ಅಲ್ಲಿನ ಜನರು ಧರಣಿಯನ್ನು ಪ್ರತಿಭಟನೆ ಕೂಡ ಮುಂದಾಗಿರೋದು. ನಮಗೆ ಸೂಕ್ತ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಎಂಬ ಎನ್ನುವ ಕಾರಣಕ್ಕಾಗಿ ಈಗಾಗಲೇ ಹೋರಾಟವನ್ನು ಕೂಡ ಆರಂಭಿಸಿದ್ದಾರೆ. ಜೊತೆಗೆ ಆ ಭಾಗದ ಶಾಸಕರು ಹಾಗೂ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಎಂಬ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಇಡೀ ರಾತ್ರಿ ನಿನ್ನೆ ಸುರಿದಂತಹ ಧಾರಾಕಾರ ಮಳೆ ಪರಿಣಾಮವಾಗಿ ಬಾಗೇವಾಡಿ ಪಟ್ಟಣದ ಲಕ್ಷ್ಮೀನಗರ ಹಾಗೂ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರುವಂತಹ 20ಕ್ಕೂ ಅಧಿಕ ಮನೆಗಳಲ್ಲಿ ನೀರು ನುಗ್ಗಿ ರಾತ್ರಿ ಇಡೀ ಜಾಗರಣೆ ಮಾಡಿ ಜೊತೆಗೆ ಬೇರೆ ಮಂಗಲ ಕಾರ್ಯಾಲಯದಲ್ಲಿ ರಾತ್ರಿ ಅವರ ವಾಸ್ತವವನ್ನು ಕೂಡ ಹೂಡಿರುವಂತದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.